ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ಯಡಿಯೂರಪ್ಪನವರಲ್ಲಿ, ಭಾರತೀಯ ಜನತಾ ಪಕ್ಷದ ಪ್ರಮುಖರಲ್ಲಿ ನಾನು ಕೇಳ್ಕೊಳ್ತಿರೋದು ಇಷ್ಟೇ, ನಾನು ಮಾಡಿರೋ ತಪ್ಪೇನು, ಕಾಂತೇಶ ಮಾಡಿರೋ ತಪ್ಪೇನು? ಒಂದು ಮನೆಗೊಂದು, ಅಲ್ಲಿ ಒಂದು ಮನೆಗೊಬ್ಬರು MP ಇದ್ದಾರೆ, ಇನ್ನೊಬ್ರು MLA ಇದ್ದಾರೆ, ರಾಜ್ಯದ ಅಧ್ಯಕ್ಷ ಇದ್ದಾರೆ, ಆಗಲಿ ನನಗೇನು ಬೇಜಾರಿಲ್ಲ. ಆದರೆ ನಾನು ಮಾಡಿರೋ ತಪ್ಪೇನು? ಅದನ್ನು ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಯಡಿಯೂರಪ್ಪನವರು ನನಗೆ ತಿಳಿಸಿ ಹೇಳಬೇಕು ಅಂತ ಈ ಸಭೆಯ ಮುಖಾಂತರ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವತ್ತೂ ಕೂಡ ನಮ್ಮ ಮನೆ ಜನರ ಸೇವೆಗೋಸ್ಕರನೇ ನಾವು ಯಾವತ್ತೂ ಕೂಡ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅಧಿಕಾರ ಇರಲಿ ಬಿಡಲಿ, ನಿಮ್ಮ ಸೇವೆಗೆ ನಮ್ಮ ಕುಟುಂಬ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 100ಕ್ಕೆ 100 ನಿಮ್ಮ ಕಷ್ಟ ಸುಖ ಎಲ್ಲದಕ್ಕೂ ಕೂಡ ನಮ್ಮ ಕುಟುಂಬ ಯಾವತ್ತೂ ಕೂಡ ನಾವಿರ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಂದೆಯವರಿಗೆ ನೀವು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇದೆ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ನೀವೆಲ್ಲ ಏನು ಹೇಳ್ತಾ ಇದ್ರಿ, ನಿಮ್ಮೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ.